ಅವಳಿ ತಾಲೂಕಿನ ಮತದಾರರಿಗೆ ಕೃತಜ್ಞತೆ ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಭಿನಂದನೆ. ಎಲ್ಲೆಲ್ಲೂ ಜನಸಾಗರ. ಬೆಟ್ಟಿ ಭಾಗ್ಯಗಳನ್ನು ನಂಬಿಕೊಂಡ್ರೆ ಗೋವಿಂದ ಗೋವಿಂದ. ಎಚ್ ಡಿ ಕುಮಾರಸ್ವಾಮಿ ವೇದಿಕೆಯಲ್ಲಿ ವಾಗ್ದಾಳಿ. ನುಡಿದಂತೆ ನಡೆದಿದ್ದು 6 ತಿಂಗಳಾಯ್ತು. ಇವತ್ತರೆಗೂ ಪ್ರೋತ್ಸಾಹ ಧನ ಇಲ್ಲ. ನಮ್ಮ ರೈತಾಪಿ ವರ್ಗದ ಹಾಗೂ ಸಮಾಜದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯದ ಮಕ್ಕಳುಗಳಿಗೆ ಇವತ್ತು ಉದ್ಯೋಗ ಸೃಷ್ಟಿ ಆಗದೆ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ. ಗ್ರಾಮ ಪಂಚಾಯತಿ ಮೆಂಬರ್ ಆಯ್ತೀವಿ, ಜಿಲ್ಲಾ ಪಂಚಾಯತಿ ಆಗಬೇಕು, ಜಿಲ್ಲಾ ಪಂಚಾಯತಿ ಆಯ್ತೀವಿ, MLA ಆಗಬೇಕು, MLA ಆದ್ಮೇಲೆ ಮಂತ್ರಿ ಆಗಬೇಕು, ಮಂತ್ರಿ ಆದ್ಮೇಲೆ ಚೆನ್ನಾಗಿ ಮೇಯ್ಬೇಕು. ಮೇಯಕ್ಕೆ ಸಿಗದೆ ಇದ್ದಾಗ ಗ್ರಾಮ ಪಂಚಾಯತಿಯಿಂದ ಮಂತ್ರಿ ತನಕ ಮಾಡೋರಲ್ಲ ಅವ್ರನ್ನ ತಗೊಂಡು ಗುಂಬೇಕು. ಏನ್ ಕರ್ಮನ್ರಿ, ಏನ್ ಕರ್ಮ. ಆದ್ರೆ ದೇವೇಗೌಡರು ಸಾಹೇಬರು, ಕುಮಾರಣ್ಣರವರು, ನಿಖಿಲ್ ಕುಮಾರಸ್ವಾಮಿ ಅವರು, ಈ ರಾಜ್ಯದಲ್ಲಿರ್ತಕ್ಕಂಥ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರು ತಾಯಂದ್ರು ಇರೋವರಿಗೆ ಈ ಪಕ್ಷನ ಯಾವತ್ತೂ ಕೂಡ ಯಾರು ಮುಟ್ಟಕ್ಕಾಗಲ್ಲ. ಅವಳಿ ತಾಲೂಕಿನ ಮತದಾರರಿಗೆ ಕೃತಜ್ಞತೆ ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಭಿನಂದನೆ ಕಾರ್ಯಕ್ರಮದ ಕಂಪ್ಲೀಟ್ ಅಪ್ಡೇಟ್. SKR ನಗರದ ಬಯಲು ರಂಗಮಂದಿರದಲ್ಲಿ ಅವಳಿ ತಾಲೂಕಿನ ಮತದಾರರಿಗೆ ಕೃತಜ್ಞತೆ ಹಾಗೂ ಉಕ್ಕು ಮತ್ತು ಕೈಗಾರಿಕೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಜನಸಾಗರವೇ ಹರಿದು ಬಂದಿತ್ತು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ವಿವಿಧ ವಸ್ತುಗಳ ಮೇಲೆ ನಿರಂತರವಾಗಿ ಬೆಲೆ ಏರಿಕೆ ಮಾಡುತ್ತಾ ರಾಜ್ಯದ ಜನರನ್ನು ಬೀದಿಗೆ ನಿಲ್ಲಿಸಿ ಸಂಪೂರ್ಣವಾಗಿ ವ್ಯವಸ್ಥೆಯನ್ನೇ ಹಾಳು ಮಾಡಿದ್ದಾರೆ ಎಂದು ರಾಜ್ಯ ಸರ್ಕಾರವನ್ನು ಆರೋಪಿಸಿದರು. ನಮ್ಮ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆಯಿಂದಾಗಿ ರಾಜ್ಯದ ವಿವಿಧ ಭಾಗಗಳಿಂದ ಸುಮಾರು 15,000 ಯುವಕ ಯುವತಿಯರು ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಇದನ್ನು ಪರಿಹರಿಸುವ ಸಲುವಾಗಿ ಕೇಂದ್ರ ಮಂತ್ರಿಯಾಗಿ ನಾನು ಸಾಕಷ್ಟು ಯೋಜನೆಗಳನ್ನು ರೂಪಿಸಿಕೊಂಡಿದ್ದೇನೆ ಎಂದು ಮಾತನಾಡಿದರು. ಮುಂದುವರೆದಂತೆ ನಿಖಿಲ್ ಕುಮಾರಸ್ವಾಮಿ, ಸಾರಾ ಮಹೇಶ್, ಎಚ್ ವಿಶ್ವನಾಥ್, ಹರೀಶ್ ಗೌಡ್ರು, ಪುಟ್ಟರಾಜು ಅಂದಾನಿಯವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಜಯಂತ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಕೇಕ್ ಕತ್ತರಿಸುವ ಮೂಲಕ ಸಿಹಿ ಹಂಚಿದರು. ಅಷ್ಟೇ ಅಲ್ಲದೆ ತಾಲೂಕಿನ ಸಮಾಜದ ಪ್ರಮುಖ ಮುಖಂಡರನ್ನು ಗುರುತಿಸಿ ಸಾಧಕರಿಗೆ ಸನ್ಮಾನವನ್ನು ಮಾಡಲಾಯಿತು. ಅವ್ರ ಫೋಟೋಗೆ ಹಾಲಾಭಿಷೇಕ ಮಾಡಿ ಅಂದರೆ ಒಬ್ಬ ಮಂತ್ರಿ ಎಷ್ಟು ಆಸಕ್ತಿ ತಗೊಂಡು ಸಾವಿರಾರು ಜನ ಕೆಲಸ ಮಾಡ್ತಾ ಇದ್ದದ್ದು ಮುಚ್ಚಿ ಹೋದಂಥ ಕಾರ್ಖಾನೆಯನ್ನು ಮತ್ತೆ ಬಾಗಿಲು ತೆಗೆಸಿದ್ದಿದೆ ಎಂದು ಬಹಳ ದೊಡ್ಡ ವಿಷಯ. ಬಹಳ ಸಾರಾ ಮಹೇಶ್ ಅವರು 3 ಬಾರಿ ಶಾಸಕರಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಈ ಕ್ಷೇತ್ರದಲ್ಲಿ ಒಂದು ಕಡೆ ಕುಮಾರಣ್ಣ ಅವರು, ಇನ್ನೊಂದು ಕಡೆ ರೇವಣ್ಣ ಅವರು ಈ ಕ್ಷೇತ್ರದ ಸರ್ವತೋಮುಖವಾದಂತಹ ಅಭಿವೃದ್ಧಿಗೆ ಸಾರಾ ಮಹೇಶ್ ಅವರ ಜೊತೆಯಲ್ಲಿ ಹೆಗಲ್ಕೊಟ್ಟು ಕೆಲಸ ಮಾಡಿದಂತ ಆ ದಿನಗಳನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. 179 ಕೋಟಿ ವಾಲ್ಮೀಕಿ ನಿಗಮದ ಹಣವನ್ನ ನುಂಗಾಕಿದಂತ ಸರ್ಕಾರ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಯಾವುದಾದ್ರೂ ದಲಿತರ ಹಣವನ್ನ ಇವತ್ತು ಲಪ್ಟಾಯಿಸಿರ್ತಕ್ಕಂಥ ಸರ್ಕಾರ ಇದ್ರೆ ಅದು ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲರೂ ಬೀದಿಗಳನ್ನು ಕೂಡ ಬಂದು ಸಾಲವನ್ನು ಕೊಟ್ಟು ಎಲ್ಲ ರೈತರನ್ನ ಮತ್ತೆ ನಮ್ಮ ಮಹಿಳಾ ಸಂಘದವ್ರನ್ನೆಲ್ಲರನ್ನು ಕೂಡ ಒಕ್ಕೂಲೆಬ್ಬಿಸ್ತಾ ಇರ್ತಕ್ಕಂಥದ್ದು ಮತ್ತೆ ಅವರ ಜೀವ ಹಾನಿ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಈ ಸರ್ಕಾರ ಯಾವುದ್ರ ಬಗ್ಗೆನೂ ಕಾಳಜಿ ಇಲ್ಲ. ಬರೀ ಮತ ಹಾಕ್ಸ್ಕೊಳ್ಳೋಕೆ ಮಾತ್ರ ಮಹಿಳೆಯವರು ಇವ್ರ ಬಗ್ಗೆ ಕಾಳಜಿಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಇದಕ್ಕೆ ತಕ್ಕ ಉತ್ತರ ನೀವು ಮುಂದಿನ ದಿನಗಳಲ್ಲಿ ತಾವೆಲ್ಲ ಕೂಡ ಕೊಡಬೇಕು. ರೈತ ಸಮುದಾಯ ಎಂದು ಮರೆಯಬಾರದು. 25,000 ಕೋಟಿ ನಾನು ಮಂತ್ರಿಯಾಗಿದ್ದೆ ಅವಾಗ. ಪರಿಸ್ಥಿತಿ ಏನಿತ್ತು ಅಂದ್ರೆ ಆ ಕಡೆ ಕಾಂಗ್ರೆಸ್ನವರು ತಂದ ಎಲ್ಲ ಭಾಗ್ಯಗಳನ್ನು ಮಾಡಬೇಕು, ಕುಮಾರಣ್ಣವ್ರ ಮೇಲೆ ಒತ್ತಡ, ನೀವು ಅದನ್ನ ಯಾವುದನ್ನು ತೆಗಿಬಾರ್ದು ಅಂತಂದ್ರೆ ಹಣ ಹೆಂಗೆ ಸಂಗ್ರಹಣೆ ಮಾಡಬೇಕು ಅನ್ನುವ ಚಿಂತೆ ಮಾಡಿಲ್ಲ. ಅಂದ್ರೆ ನಾವು ಅಣ್ಣಗೆ ಹೇಳಿದ್ವಿ, ಅಣ್ಣ ನಮಗೆ ಪೂರ್ಣ ಬಹುಮತದ ಸರ್ಕಾರನ ಕೊಟ್ಟಿಲ್ಲ, ಯಾಕೆಂದಿರೋದು ನಮಗೆ ಬಂದಿಲ್ಲಪ್ಪ ಪೂರ್ಣ ಬಹುಮತದ ಸರ್ಕಾರ ಅಂತ ಹೇಳ್ಬೋದಂತ. ಜನ ಅದನ್ನ ಒಪ್ಪೋದಿಲ್ಲ ಅಂತೇಳಿ
ಕಡೆಗೂ 25,000 ಕೋಟಿ ರೂಪಾಯಿಯನ್ನ ಅವರು ತೆಗೆದುಕೊಟ್ಟು ಇವತ್ತು ಈ ದೇಶದ ಇತಿಹಾಸದಲ್ಲಿ ಒಂದು ಸಾರಿ ರೈತರ ಸಾಲವನ್ನ ಮನ್ನಾ ಮಾಡಿದ್ದಾರೆ. ಅಂತ ಒಬ್ಬ ಮುಖ್ಯಮಂತ್ರಿ ಈ ನಾಡಿಗೆ ಅವಶ್ಯಕತೆ ಇದೆ. ನರೇಂದ್ರ ಮೋದಿ ಅವರು, ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಯವರು ಕುಮಾರಣ್ಣ ಅವರಿಗೆ ಕೊಡ್ತಕ್ಕಂಥ ಗೌರವ ಬಹುಶಃ ಬೇರೆ ಯಾವ ಸಚಿವರು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಕುಮಾರಣ್ಣ ಅವ್ರ ಬಗ್ಗೆ ಬಹಳ ಅತೀವವಾದಂತಹ ವಿಶ್ವಾಸ, ಪ್ರೀತಿ, ಅಭಿಮಾನವನ್ನ ಇವತ್ತಿಗೂ ಸಹ ಇಟ್ಕೊಂಡಿದ್ದಾರೆ. ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡ ಅಪ್ಪಾಜಿ ಅವ್ರ ಬಗ್ಗೆನೂ ಸಹ ಅದೇ ವಿಶ್ವಾಸವನ್ನ ನರೇಂದ್ರ ಮೋದಿಜಿಯವರು ಸಹ ಇಟ್ಕೊಂಡಿದ್ದಾರೆ. ಸನ್ಮಾನ್ಯ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರು 3ನೇ ಬಾರಿ ಆಡಳಿತವನ್ನು ಏನು ಮಾಡ್ತಾ ಇದ್ದಾರೆ. ಅವರ ಒಂದು ಸಚಿವ ಸಂಪುಟದಲ್ಲಿ ಇವತ್ತು ಬೃಹತ್ ಕೈಗಾರಿಕೆ ಹಾಗೂ ಉಕ್ಕಿನ ಸಚಿವರಾಗಿ ಬಹುಶಃ ಒಂದು ಐತಿಹಾಸಿಕವಾದಂತ ಒಂದು ಗೆಲುವು ಇವತ್ತು ಏನಾದರೂ ತಂದುಕೊಟ್ಟಿದ್ರೆ ಅದು KR ನಗರ ವಿಧಾನಸಭಾ ಕ್ಷೇತ್ರದ ಮತದಾರರು ಕೂಡ ಬಹಳ ಪ್ರಮುಖವಾದಂತ ಒಂದು ಪಾತ್ರವನ್ನು ವಹಿಸಿದ್ದೀರಾ ಅಂತಕ್ಕಂಥದ್ದನ್ನ ನಮ್ಮ ಜೀವನದಲ್ಲಿ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ಇವತ್ತು ವೇದಿಕೆಯಲ್ಲಿ ಗಣ್ಯರು ಮಾತನಾಡಿ ಎಲ್ಲರೂ ಸನ್ಮಾನ್ಯ ಕುಮಾರಣ್ಣ ಅವರು ನೀವು ರಾಜಕೀಯವಾಗಿ ಗುರುತಿಸಿ ಬೆಳೆಸಿ ಇಷ್ಟು ಉನ್ನತವಾದಂತ ಒಂದು ಸ್ಥಾನಕ್ಕೆ ತಲುಪಿಸಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಂದ್ರು ಸನ್ಮಾನ್ಯ ಕುಮಾರಣ್ಣ ಅವರ ನುಡಿಮುತ್ತಿನ ಮಾತುಗಳನ್ನ ಕೇಳಲಿ ಅಂತಕ್ಕಂಥದ್ದು ಅಷ್ಟೇ ಬಿಟ್ರೆ ಬೇರೆ ಇನ್ಯಾವುದು ಕಾರಣ ಅಲ್ಲ. ನಾವು ನೋಡಿದ್ದೇವೆ ಸಾರಾ ಮಹೇಶ್ ಅಣ್ಣವರು ಬಹಳ ನೇರ ಸ್ವಭಾವದ ವ್ಯಕ್ತಿತ್ವ, ಅವರಲ್ಲಿ ಒಳಗೊಂದು ಹೊರಗಡೆ ಒಂದು ಇಲ್ಲ, ಹೌದಲ್ವೇ? ಬಹಳ ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮವನ್ನ ನಿರ್ವಹಿಸಿದ್ದಾರೆ. ಹಾಗಾಗಿ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಕ್ ಹೋಗ ವೈಜಾಗ್ ನಲ್ಲಿ ಇರ್ತಕ್ಕಂಥ ವಿಶಾಖಪಟ್ಟಣಂದ ಆ ಒಂದು ಸ್ಟೀಲ್ ಪ್ಲಾಂಟ್ ಏನಿದೆ, ಒಂದು ಕೈಗಾರಿಕೆಯ ಒಂದು ಉಕ್ಕಿನ ಕೈಗಾರಿಕೆ ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಅದಕ್ಕೆ ಒಂದು ಜೀವವನ್ನು ಕೊಡಬೇಕು, ಹೇಗಾದ್ರೂ ಮಾಡಿ ಒಂದು ಹಠಕ್ಕೆ ಬಿದ್ದು ಒಂದು ಛಲದಿಂದ ನಮ್ಮ ಭಾರತ ರಾಷ್ಟ್ರದ ಆರ್ಥಿಕ ಸಚಿವರನ್ನ ಒಂದು ಸಲ ಅಲ್ಲ ಹಲವಾರು ಬಾರಿ ಸಮಯವನ್ನ ತೆಗೆದುಕೊಂಡು ಹೋಗಿ ಅವ್ರ ಮುಂದೆ ಕೂತು ನನ್ನ ಮೇಲೆ ವಿಶ್ವಾಸ ಇಡಿ, ದಯಮಾಡಿ ವೈಜಾಗ್ ಪ್ಲಾಂಟ್ಗೆ ಆರ್ಥಿಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಹಣಕಾಸನ್ನ ಬಿಡುಗಡೆ ಮಾಡಿ ಅಂತಕ್ಕಂಥದ್ದನ್ನ ಮನವಿಯನ್ನ ಮಾಡಿ ಇವತ್ತೇನು ಸನ್ಮಾನ್ಯ ಕುಮಾರಣ್ಣ ಅವರು ಕೊಟ್ಟಂತ ಮಾತನ್ನ ಉಳಿಸ್ಕೊಂಡಿದ್ದಾರೆ. ಹರೀಶ್ ರವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಇವತ್ತು ನಮ್ಮ ರಾಜ್ಯದಲ್ಲಿ ನಿರುದ್ಯೋಗದ ಸಮಸ್ಯೆ ಯುವ ಸಮುದಾಯದಲ್ಲಿ ವಿಶೇಷವಾಗಿ ನಮ್ಮ ರೈತಾಪಿ ವರ್ಗದ ಮಕ್ಕಳು ಕೃಷಿ ಚಟುವಟಿಕೆಯನ್ನ ಮಾಡಿ ಮಕ್ಕಳಿಗೆ ಸಾಲ ಸೋಲ ಮಾಡಿ ವಿದ್ಯಾಭ್ಯಾಸವನ್ನು ಕೊಡಿಸಿದ್ದಾರೆ. ಆದರೆ ವಿಪರ್ಯಾಸ ಇವತ್ತು ನಮ್ಮ ರೈತಾಪಿ ವರ್ಗದ ಹಾಗೂ ಸಮಾಜದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯದ ಮಕ್ಕಳುಗಳಿಗೆ ಇವತ್ತು ಉದ್ಯೋಗ ಸೃಷ್ಟಿ ಆಗದೆ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ. ಆದರೆ ಇವೆಲ್ಲವನ್ನ ಇವತ್ತು ಬಗೆಹರಿಸಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರ ಮನಸ್ಸಿನಲ್ಲಿದೆ. ದಯಮಾಡಿ ಈ ವೇದಿಕೆ ಮೂಲಕ ಮಾಧ್ಯಮದ ಸ್ನೇಹಿತರು ಕೂಡ ಇವತ್ತು ಇಲ್ಲಿ ಕೂತಿದ್ದೀರಿ, ರಾಜ್ಯ ಸರ್ಕಾರಕ್ಕೆ ಕೈ ಜೋಡಿಸಿ ಮನವಿಯನ್ನ ಮಾಡ್ತೇನೆ. ನಾನು ಒಬ್ಬ ಯುವಕ ಇದ್ದೇನೆ, ಪ್ರತಿನಿತ್ಯ ಸನ್ಮಾನ್ಯ ಕುಮಾರಣ್ಣ ಅವರ ಮನೆ ಬಾಗಿಲಿಗೆ ITI ಸ್ಟೂಡೆಂಟ್ಸು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಬಹಳ ಜನ ಇವತ್ತು ವಿದ್ಯಾಭ್ಯಾಸವನ್ನ ಪೂರೈಸಿದ್ದಾರೆ. ಆದರೆ ಉದ್ಯೋಗಗಳಿಲ್ಲ, ಮನೆ ಮುಂದೆ ಬರ್ತಾರೆ. ಇವತ್ತು ಕುಮಾರಣ್ಣ ಅವರು ಬೃಹತ್ ಕೈಗಾರಿಕೆ ಸಚಿವರಿದ್ದಾರೆ, ಯಾಗಾದ್ರೂ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಮಕ್ಕಳಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತಕ್ಕಂಥ ವಿಶ್ವಾಸದಿಂದ ಇವತ್ತೇನು ಬರ್ತಾ ಇದ್ದಾರೆ. ಈ ವಿಶ್ವಾಸಕ್ಕೆ ಪೂರಕವಾಗಿ ನಮಗೆ ಪ್ರತಿಪತ್ರಿಗಳು ದಯಮಾಡಿ ಸನ್ಮಾನ್ಯ ಕುಮಾರಣ್ಣ ಅವರ ಜೊತೆಯಲ್ಲಿ
ಕೈ ಜೋಡಿಸಬೇಕು ಅಂತಕ್ಕಂಥದ್ದು ಈ ಸಭೆಯಲ್ಲಿ ಮಾಧ್ಯಮದ ಮೂಲಕ ನಾನು ಒಂದು ಸಂದೇಶವನ್ನ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಸಾರಾ ಮಹೇಶ್ ಅವರಿಗೆ ಅವರ ಭಾವನೆ ಇದ್ದಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಈ ಲೋಕಸಭೆಗೆ ನಿಲ್ಲಿಸಬೇಕು ಅನ್ನೋದು, ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲದೆ ಇದ್ದರೆ ಪುಟ್ಟರಾಜು ಅವರನ್ನು ನಿಲ್ಲಿಸಬೇಕು ಅನ್ನೋದು ಅವರಲ್ಲಿದ್ದಂಥ ಭಾವನೆಗಳು. ಆದರೆ ಇದು ಯಾವುದೋ ಒಂದು ವಿಧಿಯ ಆಟ. ನಾನು ಸಹ ಲೋಕಸಭೆಗೆ ನಿಲ್ಲಬೇಕು ಅಂತ ಅಪೇಕ್ಷೆ ಪಟ್ಟವನಲ್ಲ, ರಾಜ್ಯದಲ್ಲೇ ಇರಬೇಕು, ಶಾಸಕನಾಗಿ ಕೆಲಸ ಮಾಡಬೇಕು ನಮ್ಮ ಜನ ನಾನು ಅನಿವಾರ್ಯವಾಗಿ ಚುನಾವಣೆಗೆ ನಿಲ್ಲಬೇಕಾಯಿತು. ಬಹುಶಃ ಅವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಒಪ್ಪಿಗೆ ಕೊಟ್ಟಿದ್ರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬಹುಶಃ ಅವರೇ ಅಭ್ಯರ್ಥಿ ಆಗ್ತಿದ್ರು. ಸಾರಾ ಮಹೇಶ್ ಅವರ ಒಂದು ಒತ್ತಡಗಳೇನಿತ್ತು ಅದೆಲ್ಲ ಇದ್ದು ಸಹ ಅವ್ರು ಹೇಳಿದ್ರು ಒಂದೇ ಮಾತು, ನಾನು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಅವರು ಬಹುಶಃ ಮಾಡಿರ್ತಕ್ಕಂಥ ಕೆಲಸ ನಾನು ಕಣ್ಣಿಂದ ನೋಡಿದ್ದೇನೆ. ಸಾರಾ ಮಹೇಶ್ ಅವ್ರನ್ನ ಕೂರಿಸ್ಕೊಂಡು ಅವರ ಬಗ್ಗೆ ನಾನು ಹೊಗಳಿಕೆ ಮಾತು ಹೇಳಬೇಕಾಗಿಲ್ಲ. ವಿಶ್ವನಾಥ್ ಅವರು ಅವರ ಕಾಲದಲ್ಲಿ ಮಂತ್ರಿಗಳಾಗಿ ಅವರದೇ ಆದಂಥ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ನೀವು ಬೆಳೆಸಿದಂಥ ಈ ಇಬ್ಬರು ವ್ಯಕ್ತಿಗಳೇನಿದ್ದಾರೆ ಈ ಕ್ಷೇತ್ರದ ಗೌರವವನ್ನು ತಂದುಕೊಟ್ಟವರು ಅಂತಕ್ಕಂಥದ್ದನ್ನು ಈ ಸಂದರ್ಭ ರಾಜಕೀಯದಿಂದ ದೂರ ಸರಿಬೇಕು ಅಂತಕ್ಕಂಥ ಒಂದು ಭಾವನೆಯಲ್ಲಿ ಇದ್ದಾರೆ ನಾನು ಗಮನಿಸಿರ್ತಕ್ಕಂಥ ಅಂಶ. ಸಾಕು 3 ಬಾರಿ ನಾನು ಈ ಕ್ಷೇತ್ರದ ಶಾಸಕನ ಕೆಲಸ ಮಾಡಿದ್ದೇನೆ. ನನಗೆ ಆತ್ಮತೃಪ್ತಿ ಅಂತಕ್ಕಂಥದ್ದಿದೆ. ನಾನು ಶಾಸಕನಾಗೇ ಕೆಲಸ ಮಾಡಬೇಕಾಗಿಲ್ಲ, ನಾನು ಜನತಾದಳದ ಒಬ್ಬ ಕಾರ್ಯಕರ್ತನಾಗಿ ನಿಮ್ಮ ಜೊತೆಯಲ್ಲಿ ನಾನು ಜಿಲ್ಲೆಯ ಮತ್ತು ರಾಜ್ಯದ ಅಭಿವೃದ್ಧಿಗೆ ನಿಮ್ಮ ಜೊತೆಯಲ್ಲಿರ್ತೇನೆ. ದಯವಿಟ್ಟು ನನಗೆ ಮುಂದಿನ ದಿನಗಳು ಯಾವುದೇ ಚುನಾವಣೆಗೆ ನಿಲ್ತಕ್ಕಂಥ ಆಸಕ್ತಿ ಇಲ್ಲ ಅನ್ನೋದನ್ನು 100 ಬಾರಿ ಹೇಳಿದ್ದಾರೆ. ಆದರೆ ಒಂದು ಮಾತನ್ನ ಈ ವೇದಿಕೆ ಮುಖಾಂತರ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಅವರ ಅವಶ್ಯಕತೆ, ಅವರಿಗೆ ರಾಜಕೀಯ ಅವಶ್ಯಕತೆ ಇಲ್ಲದೆ ಇರಬಹುದು, ಜಿಲ್ಲೆಯ ಜನತೆಗೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗ ಸನ್ಮಾನ್ಯ ದೇವೇಗೌಡರಂತವ್ರೆ ಯಾವುದೇ ತಪ್ಪುಗಳನ್ನು ಮಾಡದೆ ರಾಜಕೀಯದಲ್ಲಿ ಹಲವಾರು ಬಾರಿ ಸೋಲನ್ನು ಕಂಡಿದ್ದಾರೆ. ಬಹುಶಃ ಈ ದೇಶದ ರಾಜಕಾರಣದಲ್ಲಿ ಇವತ್ತಿನ ರಾಜಕಾರಣಕ್ಕೆ ಸನ್ಮಾನ್ಯ ದೇವೇಗೌಡರು ಒಬ್ಬ ಅಪರೂಪದ ವ್ಯಕ್ತಿ ಅನ್ನೋದು ನನ್ನ ಅಭಿಪ್ರಾಯ. ಒಬ್ಬ ಕುರುಬ ಸಮಾಜದ ಆ ಅಮಾಯಕ ಯುವಕ, ತಪ್ಪು ಮಾಡದೇ ಇದ್ದಂಥ ಒಬ್ಬ ಅಧಿಕಾರಿ, ರಕ್ಷಣೆ ಕೊಡದೇ ಇದ್ದಂಥ ಸಿದ್ದರಾಮಯ್ಯನವರೇ
ಯಾವ ಕುರುಬ ಸಮಾಜ ನೀವು ಕಾಯ್ತೀರಿ? ಯಾರನ್ನು ಕಾಯ್ತೀರಿ? ಆ ಕುಟುಂಬದ ಪರಿಸ್ಥಿತಿ ಹೋಗಿ ನೋಡ್ಬೇಕಾಯ್ತು. ಯಾವತ್ತಾದ್ರೂ ಹೋದ್ರ ನೀವು? ಏನಾಗಿದೆ ಅಂತ ಹೋಗಿ ವಿಷಯವನ್ನಾದ್ರೂ ಕ್ರೋಢೀಕರಿಸಿದ್ರ? ಆ ಕುರುಬ ಸಮಾಜದ ಕುಟುಂಬ, ಬಡತನದ ಕುಟುಂಬಕ್ಕೆ ಧ್ವನಿಯಾಗಿದ್ದು ಕುಮಾರಸ್ವಾಮಿ ಅಂತಕ್ಕಂಥದ್ದು ನನಗೆ ಆತ್ಮತೃಪ್ತಿ ಇದೆ. ಕುರುಬ ಸಮಾಜದ ಬಂಧುಗಳಿಗೆ ಮನವಿ ಮಾಡ್ತೀನಿ, ನನಗೆ ಜಾತಿ ಇಲ್ಲ, ನಾನು ಯಾರನ್ನೂ ಜಾತಿಯಿಂದ ಗುರುತಿಸಲ್ಲ. ನನ್ನ ಹತ್ರ ಯಾರಾದರೂ ಬಂದರೆ ನಿನ್ನ ಕೆಲಸ ಏನಪ್ಪ ಅಂತ ಕೇಳ್ತೀನಿ, ಏನಾಗಬೇಕಪ್ಪ ಅಂತ. ನೀನು ಯಾವ ಊರು ಅಂತ ಕೇಳಲ್ಲ, ಯಾವ ಜಾತಿ ಅಂತ ಕೇಳಲ್ಲ. ನನ್ನ ಕೈಲಾದ ಮಟ್ಟಿಗೆ ಕೆಲಸ ಮಾಡಿ ಕಳಿಸ್ಕೊಡ್ತೀನಿ. ಇದು ನೀವು ಬೆಳೆಸಿರ್ತಕ್ಕಂಥ ಕುಮಾರಸ್ವಾಮಿ ನಡ್ಕೊಳ್ತಕ್ಕಂಥ ನಡವಳಿಕೆ. ಹೋಗ್ಲಿ, ರಾಜಕಾರಣದಲ್ಲಿ ಹಲವಾರು ಸಮಸ್ಯೆಗಳಾಗಬಹುದು. ಏನು ಮಾಡಿದ್ರು ಇವರು? ವಿಶ್ವನಾಥ್ ಅವರು ಏನು ಅನ್ಯಾಯ ಮಾಡಿದ್ರು ಅವರಿಗೆ? ಎಂತೆಂಥವ್ರನ್ನ ಈಗ ಚೇರ್ಮನ್ಗಳು, ಬೋರ್ಡ್ ಚೇರ್ಮನ್ಗಳು ಎಂತೆಂಥವ್ರನ್ನ ಮಾಡ್ಕೊಂಡಿದ್ರಿ. ನೋಡ್ಬೇಕಲ್ಲ ಏನು ಅನ್ಯಾಯ ಮಾಡಿದ್ರು. ಕರ್ಕೊಂಡೋಗಿ ಇವತ್ತು SM ಕೃಷ್ಣ ಅವರು ಇಲ್ಲ ಈಗ ನಮ್ಮ ಮುಂದೆ. ಬಾಂಬೆಗೆ ರಾಜಭವನಕ್ಕೆ ಕರ್ಕೊಂಡೋಗೋರು ಯಾರು? ಕರ್ಕೊಂಡೋಗಿ ಕಾಂಗ್ರೆಸ್ನಲ್ಲಿ ಶಕ್ತಿ ತುಂಬತಕ್ಕಂಥದ್ದಕ್ಕೆ ಹೋಗಿ ವಿಶ್ವನಾಥ್ ಅವ್ರದ್ದು ಒಂದು ಭಾಗ, ಅಲ್ಲೆಲ್ಲ ಒಬ್ಬನ ಮಾಗಡಿ ರೇವಣ್ಣ, ಅವ್ರ ಪರಿಸ್ಥಿತಿ ಏನಾಗಿದೆ ಗೊತ್ತಿಲ್ಲ. ಅದಕ್ಕೆ ನನ್ನ ಕುರುಬ ಸಮಾಜದ ಬಂಧುಗಳಿಗೆ ವೇದಿಕೆ ಮುಖಾಂತರ ನಾಡಿನ ನನ್ನ ಕುರುಬ ಸಮಾಜ ಬಂಧುಗಳಿಗೆ ಮನವಿ ಮಾಡ್ತಾ ಇದ್ದೇನೆ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ, ಪಾಪ ಬೆಳಗಾವಿಯಿಂದ ಒಬ್ಬ ರೈತರು ಬರ್ತಾರೆ, ಕುರುಬ ಸಮಾಜದವರು, ಒಂದು 50-60 ಕುರಿ ಸಾಕೊಂಡಿದ್ರು. ಆ 50 ಕುರಿಗಳು ಒಟ್ಟಿಗೆ ಸತ್ತೋಗಿದ್ದು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳದ್ದು ಎಂಥದ್ದು ಏನೋ ಕಾರ್ಯಕ್ರಮ ಕೊಟ್ಟವ್ರಲ್ಲ ಸರ್, ಕುರಿ ಸತ್ತರೆ ಎಷ್ಟು ಕೊಡ್ತಾರೆ? 5,000. ಪಾಪ ಬಂದರು ನನ್ನ ಹತ್ರ, ಅಪ್ಪ ಮುಖ್ಯಮಂತ್ರಿಗಳು ಕುರಿಗಾಯಿಗಳಿಗೆ ಕುರಿ ಸತ್ತರೆ ಇಷ್ಟು ದುಡ್ಡು ಕೊಡೋ ಕಾರ್ಯಕ್ರಮ ತಂದವರೆಲ್ಲ ಹೋಗದೇ ಬರಪ್ಪ ಅಂತ. ಅವರು ಎಲ್ಲ ಸುತ್ತಿ ಯಾವ ಅಧಿಕಾರಿಗಳು 5 ರೂಪಾಯಿ ಕೊಡದೆ ಪರಿಹಾರ ಅಂತೂ ಜೋರಾಗಿ ಘೋಷಣೆ ಮಾಡ್ತಾರೆ ಎಲ್ಲ ಕಡೆ. ಏನು ವಿರಾವೇಶದಲ್ಲಿ ಬಹಳ ಏಕಪಾತ್ರ ಅಭಿನಯ ಮಾಡ್ತಾರೆ. ನಮ್ಮ ಹುಡುಗ ಒಂದು 2-3 ಕುರಿ ತಗೊಂಡಿದ್ರು ಜೀವನ ಮಾಡ್ಕೊಳ್ಳಪ್ಪ ಅಂತ ಕಲಿಸಿದ್ದಾಯ್ತು. ಇವೆಲ್ಲ ನನಗೆ ಅನುಭವಗಳಾಗಿದೆ. ಇವತ್ತು ಮೈಕ್ರೋ ಫೈನಾನ್ಸಲ್ಲಿ ಕೂತೀರಿ ನನ್ನ ತಾಯಿಂದರು. ಪಾಪ ಅಲ್ಲಿ ಯಾರೋ ರಾಣಿಬೆನ್ನೂರ್ನವರ ಹಾವೇರಿ ಪಾಪ ತಾಳಿ ತೆಗೆದು ನನ್ನ ತಾಳಿ ಉಳಿಸಿ ಮಾಂಗಲ್ಯ ಭಾಗ್ಯ ಕೊಡಪ್ಪ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಕಳ್ಸೋರಂತೀಗ ರವಾನೆ ಮಾಡಿದ್ರೆ ಮಾಂಗಲ್ಯ ಭಾಗ್ಯ ಕೊಡಿ ಅಂತ. ಈಗ ನೋಡಿದ್ರೆ ಅದು ಎಂಥದೋ 2,000 ನುಡ್ದಂತ ನಡೆದಿದ್ದೇವೆ ಹೇಳ್ತಾ ಇದ್ದಾರೆ. ಇವತ್ತು ನೀವು 2,000 ಕೊಡ್ತಾ ಇರೋದು ನನ್ನ ಹಳ್ಳಿ ತಾಯಂದ್ರಿಗೆ, ಅವರಿಗೆ ಆರ್ಥಿಕವಾಗಿ ಶಕ್ತಿ ತುಂಬುತ್ತಾ ಇದ್ರೆ ದಿನ ಪಾಪ ಹೇಳ್ತಾರೆ ಅಲ್ಲೆಲ್ಲೋ ಯಾರೋ 2,000 ಕೊಟ್ಟಿದ್ದನ್ನು ಉಳಿಸಿ ಅದೆಲ್ಲ ಒಂದು ಕಡೆ ಬೋರ್ವೆಲ್ ಹಾಕ್ಸೋರು ಅಂತ ಯಾರೋ. ಇಲ್ಲಿ 5 ಲಕ್ಷ 4 ಲಕ್ಷ ಸಾಲ ಯಾಕೆ ಮಾಡ್ತಾ ಕೂತವ್ರಾಗಿದ್ದಾರೆ ಹೆಣ್ಮಕ್ಳು. ಇವತ್ತಲ್ಲೆಲ್ಲ ಈಗ ನೋಡಿದೆ ಆಂದೋಲನ ಪತ್ರಿಕೆಯಲ್ಲಿ ಯಾವುದು ರಾಯಪುರ ಯಾವುದೋ ಚಾಮರಾಜನಗರ ಬರೆದಿದ್ದೀರಿಲ್ಲ ಇಲ್ಲಿ. ಆ ಎಮ್ಮ ಆರೋಗ್ಯದ ತೊಂದರೆ, ಕಾಯಿಲೆಯಲ್ಲಿದ್ದಾರೆ, 1 ಲಕ್ಷ ಸಾಲ ತಗೊಂಡು 40,000 ಕಟ್ಟವ್ರೆ. ಇವತ್ತು ಆ ಎಮ್ಮನಿಗೆ ಕೊಡಬಾರ್ದು ಹಿಂಸೆ ಕೊಡ್ತಾ ಇದ್ದಾರೆ. ಇದೇ ಚಾಮರಾಜನಗರ ಜಿಲ್ಲೆ. ಏನು ಸಿದ್ದರಾಮಯ್ಯ ಅವರು ಮೊನ್ನೆ ಎಂಥದ್ದು ಯಾವುದೋ ಚಾನಲ್ ತೋರಿಸ್ತಾ ಇದ್ರು,
ಚಾಮರಾಜನಗರಕ್ಕೆ 28 ಬಾರಿ ಪ್ರವಾಸ ಹೋಗೋರಂತೆ. ಚಾಮರಾಜನಗರಕ್ಕೆ ಹೋಗಿ ಎಲ್ಲ ಭಯ ಬೀಳ್ತಾರಂತೆ ಮುಖ್ಯಮಂತ್ರಿಗಳು, ಅಧಿಕಾರ ಹೋಗ್ಬಿಡ್ತದೆ ಅಂತ. ಇವ್ರು 28 ಬಾರಿ ಹೋಗಿ ಇನ್ನೂ ಗಟ್ಟಿಯಾಗಿಡ್ತೀನಿ ಅಂತ ಹೇಳ್ತಾರೆ. ನೀವೇನೋ ಗಟ್ಟಿಯಾಗಿರೋಕ್ಕೆ ಚಾಮರಾಜನಗರದ ಜನ ಪಾಪ ಓಟ್ ಹಾಕವ್ರೆ, ಒಪ್ಕೋತೀವಪ್ಪ. ನೀವು ಗಟ್ಟಿಯಾಗಿ ಕೂತಿದ್ದೀರಲ್ಲ, ನಿಮ್ಮನ್ನು ಗಟ್ಟಿ ಮಾಡಲು ಕೂರ್ಸೋರಲ್ಲ ಚೇರಲ್ಲಿ. ಈ ಬಡ ತಾಯಂದ್ರಿಗೆ ಮೈಕ್ರೋ ಫೈನಾನ್ಸ್ ಅವ್ರು ಕೊಡ್ತಾವ್ರಲ್ಲ ಕಾಟ, ಈ ತಾಯಂದ್ರ ಬದುಕನ್ನು ಗಟ್ಟಿ ಯಾವಾಗ ಮಾಡ್ತೀರಪ್ಪ ಹೇಳ್ರಪ್ಪ? ಯಾವಾಗ ಗಟ್ಟಿ ಮಾಡ್ತೀರಿ? ನಾನು 2018 ಬರೀ ರೈತರ ಸಾಲ ಮನ್ನಾ ಮಾಡಿದ್ದೆಲ್ಲ ನಾನು. ಯಾವ ಖಾಸಗಿ ಅವರು ನಿಮಗೆ ಸಾಲ ಕೊಡ್ತಾರೆ, ಬಡ್ಡಿ ಚಕ್ರ ಬಡ್ಡಿ ಹಾಕಿ ನಿಮ್ಮ ಕುಟುಂಬ ರಕ್ತ ಇರ್ತಾರೆ, ಈ ರಾಜ್ಯದಲ್ಲಿ ಒಂದು ಬಾರಿ ಆ ರೀತಿ ಸಾಲ ತಗೊಂಡವರನ್ನ ಋಣಮುಕ್ತರನ್ನಾಗಿ ಮಾಡಬೇಕು ಅಂತ ಹೇಳಿ ಒಂದು ಬಿಲ್ಲನ್ನ ತಂದು ದೇವರಾಜ ಅರಸು ನಂತರ ಅದು ಒಂದು ಬಾರಿ ದೇವರಾಜ ಅರಸು ಅವರು ತಂದಿದ್ರು. ನಂತರ ತಂದಿದ್ದು ನೀವು ಬೆಳೆಸಿರೋ ಇದೇ ಕುಮಾರಸ್ವಾಮಿ. ಒಂದು ಸವಾಲನ್ನು ತೆಗೆದುಕೊಂಡು ಹೊರಟಿದ್ದೇನೆ. ಬರೀ ಆಂಧ್ರ ಪ್ರದೇಶಕ್ಕೆ ನನ್ನ ಕೆಲಸ ಸೀಮಿತ ಮಾಡ್ತಾ ಇಲ್ಲ. ನನ್ನ ಕನ್ನಡಿಗರು ಇವತ್ತು ಹಲವಾರು ಹಳ್ಳಿಯ ಮಕ್ಕಳು ಅಲ್ಲಿ ಇವತ್ತು ಉದ್ಯೋಗ ಇಲ್ಲದೆ ಬೀದಿಲಿದ್ದಾರೆ. ಹಲವಾರು ಕುಟುಂಬದ ಹೆಣ್ಣು ಮಕ್ಕಳು, ಆ ಕಾರ್ಮಿಕರ ಮಕ್ಕಳು ಇವತ್ತು ಪಾತ್ರೆ ತೊಳೆಯಲಿಕ್ಕೆ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಇವತ್ತು ಕಾರ್ಖಾನೆಯನ್ನು ಮತ್ತೆ ಪುನಶ್ಚೇತನಗೊಳಿಸಬೇಕು ಅಂತ ಹೇಳಿ ನನ್ನದೇ ಆದಂಥ ರೀತಿಯಲ್ಲಿ ಕಾರ್ಯಕ್ರಮ ರೂಪಿಸ್ತಾ ಇದ್ದೇನೆ. ಭದ್ರಾವತಿ ಕಾರ್ಖಾನೆಗೆ, HMT ಕಾರ್ಖಾನೆಯನ್ನು ನಾನು ಪ್ರಾರಂಭ ಮಾಡಲಿಕ್ಕೆ ಸಭೆ ಮಾಡಿದ್ರೆ ಯಾರೋ ಅರಣ್ಯ ಸಚಿವನಂತೆ, ಅದೆಲ್ಲ ಅರಣ್ಯ ಭೂಮಿ, ಇದೆಲ್ಲ ವಾಪಸ್ ತಗೋತೀವಿ, ಹಿಂದೆ 160 ಎಕರೆ ಮಾರಾಟ ಮಾಡಿಬಿಟ್ಟು ಸ್ವೇಚ್ಛಾಚಾರವಾಗಿ ಮಾರಾಟ ಮಾಡೋರೆ. ಯಾರಪ್ಪ ಮಾರಾಟ ಮಾಡಿದವರು? ಯಾರಪ್ಪ ಭೂಮಿಯಲ್ಲಿ ಒಟ್ಟಾಯಿಸಿರೋರು? ಆಕ್ಷನ್ ತಗೋತೀರಾ? ನಾನಲ್ಲಿ ಏನೋ ಒಂದು ಕಾರ್ಖಾನೆ ಉದ್ಧಾರ ಮಾಡಿ ಒಂದು 5-6 ಸಾವಿರ ಜನ ಮಕ್ಕಳಿಗೆ ಉದ್ಯೋಗ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರೆ ಅದಕ್ಕೆ ಒಂದು ಕೊಕ್ಕೆ QSL ನಮ್ಮ ಕುದುರೆಮುಖ, ಅದಕ್ಕೆ 1700 ಕೋಟಿ ನಾನು ದುಡ್ಡು ಕೊಟ್ಟರೆ ಮೊದಲನೇ ಸಹಿ ಆ ಕುದುರೆಮುಖ ಉಳಿಸ್ಲಿಕ್ಕೋಸ್ಕರವಾಗಿ 1700 ಕೋಟಿ ಹಣಕಾಸನ್ನ ಆರ್ಥಿಕ ನೆರವು ಕೊಡ್ಲಿಕ್ಕೆ ಸೈನ್ ಹಾಕಿದ್ರೆ, ಅಯ್ಯೋ ಕುಮಾರಸ್ವಾಮಿ ಈ ಕಾರ್ಯಕ್ರಮ ಕೊಟ್ಬಿಟ್ರೆ ಕುಮಾರಸ್ವಾಮಿಗೆ ಹೆಸರು ಬಂದ್ಬಿಡುತ್ತಲ್ಲಪ್ಪ ಅಂತ ಹೇಳಿ ಆ ಕಾರ್ಖಾನೆ ಮುಚ್ಚಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ರೆ, ಆದರೂ ಇವತ್ತು NMDC ಜೊತೆನಲ್ಲಿ ಆ ಕಾರ್ಖಾನೆಯನ್ನು ಮರ್ಜ್ ಮಾಡಿ ಸಾವಿರಾರು ಜನ ಇವತ್ತು ಅನ್ನ ಊಟ ಮಾಡತಕ್ಕಂಥ ಶಕ್ತಿಯನ್ನ ಇನ್ನು ಉಳಿಸ್ಕೊಟ್ಟಿದ್ದೇನೆ. ಲೀಡರ್ ಕೊಟ್ಟಿದ್ದಾರೆ. ಅದಕ್ಕಿಂತಲೂ ಕಡಿಮೆ ಬೆಲೆ ಕಟ್ಟಲಿಕ್ಕೆ KR ನಗರದ 8,000 ಮತ ನೀವೇನು ಕೊಟ್ಟಿದ್ದೀರಿ, ಇದು ಸರಿ ಸಮನಾದಂಥದ್ದು ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೆ ಕೈ ಜೋಡಿಸಿ ಮನವಿ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಏನು ಕೊಟ್ಟಿದ್ದೀರಿ. ಒಂದು ಮಾತನ್ನ ಹೇಳ್ತೇನೆ, ಈ ರಾಜ್ಯದಲ್ಲಿ ಮುಂದಿನ ದಿನಗಳು BJP ಮತ್ತು JDSನ ಒಂದು ಮೈತ್ರಿ ಸರ್ಕಾರ ಯಾವ 2006-7 ಇವತ್ತು ಸಹ ನಾಡಿನ ಜನತೆ ನೆನೆಸ್ಕೋತಾರೆ. ನನ್ನನ್ನು ಕುಮಾರಸ್ವಾಮಿ ಅಂದರೆ ಯಾರು ಅಂತ ಗುರುತಿಸಿದ್ರಲ್ಲ, ಅವತ್ತಿನ ಆಡಳಿತ, ಅಂತ ಆಡಳಿತವನ್ನು ಈ ರಾಜ್ಯದಲ್ಲಿ ತರ್ತಕ್ಕಂಥದ್ದಕ್ಕೆ ಒಂದು ಮನಸ್ಸಿನಲ್ಲಿ ಒಂದು ಸಂಕಲ್ಪ ಏನು ತೊಟ್ಟಿದ್ದೇನೆ. ಇಲ್ಲಿ ಈ ರಾಜ್ಯ ಸರಿಪಡಿಸಬೇಕಾಗಿದೆ. ಇವತ್ತು ನೋಡಿ 2 ಲಕ್ಷ ಕೋಟಿ ಇವತ್ತು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆದ ನಂತರ 2ನೇ ಬಾರಿಗೆ ನಾಡಿದ್ದು ಇನ್ನೊಂದು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಈಗ ನಾಡಿದ್ದು ಬಜೆಟ್ ಅಲ್ಲಿ ಬಹುಶಃ 1 ಲಕ್ಷಕ್ಕೆ ಹೋಗೋದು, 1.25 ಲಕ್ಷಕ್ಕೆ ಮತ್ತೆ ಸಾಲ ಬುಕ್ಕಲ್ಲಿ ತೋರಿಸ್ತಾರೋ ಗೊತ್ತಿಲ್ಲ ನನಗೆ. ಈಗ 2 ವರ್ಷಕ್ಕೆ 2023, 24, 24, 25 ಮಾರ್ಚ್ ಇನ್ನೇನು 2 ತಿಂಗಳಿದೆಯಲ್ಲ, ಇದಕ್ಕೆ ಇವರು ಮಾಡಿರೋ ಸಾಲ 2 ಲಕ್ಷ ಕೋಟಿ. 2 ವರ್ಷದಲ್ಲಿ 2 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಇಷ್ಟು ಸಾಲ ಮಾಡಿದ್ರು ಅಭಿವೃದ್ಧಿ ಕೆಲಸ ಎಲ್ಲಿ ಕೊಟ್ಟಿದ್ದಾರೆ?
ಅಭಿವೃದ್ಧಿ ಕೆಲಸ ಅಂತಕ್ಕಂಥವ್ರು ನೋಡ್ತಾ ಇದ್ದೀರಾ. 2,000 ರೂಪಾಯಿ ಕೊಡ್ತಾ ಇದ್ದಾರಲ್ಲ ನನ್ನ ತಾಯಂದ್ರಿಗೆ. ಈ 2 ಲಕ್ಷ ಸಾಲ ನೀವೇ ತೀರಿಸಬೇಕು, ಮುಂದಕ್ಕೆ ನೀವೇ ತೀರಿಸಬೇಕು. ಅದ್ರ ಮನೆ ಹಾಳಾಗೋಗ್ಲಿ. ಮೊನ್ನೆ ಈಗ 4 ದಿವಸದಿಂದ ಎಂಥದ್ದು ಬಿಯರ್ ಬಾಟ್ಲು 5ನೇ ಬಾರಿ ಈಗ ಇವ್ರು 45 ರೂಪಾಯಿ ಏರಿಕೆ ಮಾಡೋರು. ಬೀರ್ ಬಾಟ್ಲು 45 ರೂಪಾಯಿ. ಬಸ್ ಚಾರ್ಜು ಮೊದಲು KR ನಗರದಿಂದ ಮೈಸೂರಿಗೆ ಹೋಗೋಕ್ಕೆ ಎಷ್ಟು ಕೊಡೋರಿ? ನಮ್ಮ ಹೆಣ್ಮಕ್ಳಿಗೇನು ಸಮಸ್ಯೆ ಇಲ್ಲ ಬಿಡಿ, ಎಷ್ಟು ಕೊಡೋರಿ? ನೀವು ಹಿಂಗೆ ನಿಮ್ಮ ಹತ್ರ ದುಡ್ಡು ವಸೂಲಿ ಮಾಡಿ, ಈ ಥರ ದುಡ್ಡು ವಸೂಲಿ ಮಾಡಿ ನಾನು ಸರ್ಕಾರ ಮಾಡಿದ್ದೀನಿ. ಇದ್ಯಾವ 2,000? ತಿಂಗಳಿಗೆ 10,000 ಕೊಡುವೆ ನಾನು. ತಿಂಗಳಿಗೆ 10,000 ಕೊಡುವೆ. ನುಡಿದಂತೆ ನಡೆದಿದ್ದೆ, ನುಡಿದಂತೆ ನಡೆದಿದ್ದೆ. 6 ತಿಂಗಳಾಯ್ತು, 6 ತಿಂಗಳಾಯ್ತು. ಇವತ್ತರೆಗೂ ಪ್ರೋತ್ಸಾಹ ಧನ ಇಲ್ಲ. ಇನ್ನ ನಿಮ್ಮ ಟ್ರಾನ್ಸ್ಫಾರ್ಮರ್ ಕೆಟ್ಟರೆ ಅದನ್ನೇ ಹೇಳ್ತಾ ಇರೋದು. ಎಷ್ಟು ಜನ ಸತ್ತಿದ್ದಾರೆ ಕಳೆದ 3 ತಿಂಗಳಲ್ಲಿ? ಇಷ್ಟ ಸೌಜನ್ಯಕ್ಕಾದರು ಯಾರಾದ್ರೂ ಒಬ್ಬರು ಮಾತನಾಡಿದ್ರ? ಇದೆಲ್ಲ ಸಹಿಸ್ಕೊಂಡಿದ್ದೀರಲ್ಲ, ಅದು ಹೆಂಗ್ ಸಹಿಸ್ಕೊಂಡಿದ್ದೀರಿ? ಹೆಂಗ್ ಸಹಿಸ್ಕೊಂಡಿದ್ದೀರಿ ನೀವು? ಬಸ್ ದರ ಏರಿಕೆ ಮಾಡಿದ್ರು, ಅಯ್ಯೋ ಬಿಡು ಜಾಸ್ತಿ ಮಾಡವ್ರೆ, 100 ರೂಪಾಯಿ ಕಟ್ಟಿದ್ರಾಯ್ತು. ಈ ರೀತಿ ನೀವು ಹೋದ್ರೆ ಕೊಟ್ಟಿದ್ದಾರೆ. ರಾಕ್ಷಸಿ ರಾಜ್ಯ ಇದೆ. ಬೆಳಗ್ಗೆನೆ ಒಳ್ಳೆ ಸಿನಿಮಾ ಶೂಟಿಂಗ್ ಮಾಡ್ದಂಗೆ ಯಾವ್ದೋ ಬ್ಯಾಂಕಿಗೆ ದುಡ್ಡು ತಗೊಂಡು ಕಟ್ಟಕ್ಕೆ ಹೋಗೋದ್ನ ಬೈಕಲ್ಲಿ ಬಂದು ಯಾವೊಬ್ಬನ ಶೂಟ್ ಮಾಡಿ 83 ಲಕ್ಷ ದುಡ್ಡನ್ನ ಮೋಟ್ರ್ ಬೈಕಲ್ಲಿ ಬಾಕ್ಸ್ನ ಇಟ್ಕೊಂಡ್ಬಿಟ್ಟು ಪ್ರಮುಖ ಬೀದಿಯಲ್ಲಿ ಆರಾಮಾಗಿ ಹೋಗ್ತಾರೆ ಅಂದರೆ ಇಲ್ಲಿ ಆಡಳಿತ ಇದೆಯಾ? ಇದೆಲ್ಲ ನಿಮ್ಗೆ ಇರುವಾಗ ಇಲ್ಲಿ ನಮ್ಮ ಜೈಪುರದ ಹತ್ರ ಹರವಳ್ಳಿ ನೀವು ಕೇರಳದನ್ನ ಪಾಪ ದುಡ್ಡು ಹಿಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲೇ 4-5 ಜನ 2 ಕಾರಲ್ಲಿ ಹೋಗಿ ಆ ಹರವಳ್ಳಿ ಹತ್ರ ಕಾರು ಪ್ಲಸ್ ದುಡ್ಡು 2 ಕಿತ್ಕೊಂಡು ಕಳಿಸೋರೆ. ಇವತ್ತವರೆಗೆ ಹಿಡಿಲೇ ಇಲ್ಲ. ಆ ಮಂಗಳೂರದು 14 ಕೋಟಿ ಲೂಟಿ ಹೊಡೆದವರಲ್ಲ, ಆ ಲೂಟಿ ಹೊಡೆಯ 4 ಜನದಲ್ಲಿ ಒಬ್ಬನಿಗೆ ಭಿನ್ನಾಭಿಪ್ರಾಯ ಬಂದು ಅವನು ಸಂದೇಶ ಕೊಟ್ಟಿದ್ದಕ್ಕೆ ಈ ಸರ್ಕಾರಕ್ಕೆ ಗೊತ್ತಾಯ್ತು ಅವ್ರು ಎಲ್ಲವರೇ ಅಂತ. ಇಲ್ಲೇ ಹೋಗಿದ್ರೆ ಅದರ 14 ಕೋಟಿನೂ ಪಂಗನಾಮವೇ, ಆ 14 ಕೋಟಿನೂ ಏನಾದ್ರು ಇದು ಆಡಳಿತ ಅಂತ ಕರಿತೀರಾ? ಏನಾಗಿದೆ? ಇಲಾಖೆ ಇದೆಯಾ? ಇಲ್ಲಿ ಆಡಳಿತ ಇದೆಯಾ? ಕೈ ಜೋಡಿಸಿ ಮನವಿ ಮಾಡ್ತೇನೆ ನನ್ನ ಜನತೆಗೆ, ಜಾತಿ ಬಿಡಿ. ಜಾತಿಯಿಂದ ಪಾಪ ಹೇಳ್ತಾರೆ ಅದು ನಮ್ಮದು ಜೈ ಭೀಮ್ ಬೇರೆ, ಜೈ ಬಾಪು ಬೇರೆ, ಜೈ ಸಂವಿಧಾನ ಬೇರೆ. ಫಸ್ಟ್ ಟೈಮು ಪಾಪ ಅಂಬೇಡ್ಕರ್ ಅವರನ್ನ, ಮಹಾತ್ಮ ಗಾಂಧಿ ಅವ್ರನ್ನ ನೆನೆಸ್ಕೊಂಡ್ಬಿಟ್ಟು ಬೆಳಗಾವಿಲಿ ಏನು ಉದ್ದುದ ಭಾಷಣ ಮಾಡೋದು. ಮಹಾತ್ಮ ಗಾಂಧಿ ಅವ್ರನ್ನ ಪಾಪ ಈಗ ನೆನಕತ್ತವ್ರೆ 100 ವರ್ಷ ಆದ್ಮೇಲೆ. 1924ರಲ್ಲಿ ಬೆಳಗಾವಿಲಿ ಅಧ್ಯಕ್ಷರಾಗಿ ಬಂದಿದ್ರು ಅಂತೇಳಿ ಪಾಪ ಈಗ ನೆನ್ಕೊಂಡು ಟೋಪಿ ಹಾಕೊಂಡು ಎಲ್ಲಾರವೆ. ನಿಮ್ಗಾಗಲೇ ಟೋಪಿ ಹಾಕಾಗಿದೆ ರಾಜ್ಯ ಜನತೆಗೆ ಆ ಟೋಪಿಯ. ಪಾಪ ಅದು ಭಾಷಣ. ಮಹಾತ್ಮ ಗಾಂಧಿ ಹೆಸರನ್ನ ಇವತ್ತು ಏನು ಅದೆಂತ ನೋಡಿದೆ, ಗಾಂಧಿಯ ಎಂತ ನಡಿಗೆ ಸರ್, ಗಾಂಧಿಯ ರಾಷ್ಟ್ರ ಕಟ್ಟೋಣ. ಗಾಂಧಿ ಯಾವ ಗಾಂಧಿ ರಾಷ್ಟ್ರ ಕಟ್ತಾರೆ ಇವರು? ಮಹಾತ್ಮ ಗಾಂಧಿ ರಾಷ್ಟ್ರ ಕಟ್ತಾರ. ಇಲ್ಲಿ ಗಾಂಧಿ ಹೆಸರನ್ನ ಹೈಜಾಕ್ ಮಾಡ್ಕೊಂಡ್ಬಿಟ್ರು. ಇಂದಿರಾ ಗಾಂಧಿ, ಫಿರೋಜ್ ಗಾಂಧಿ, ಅಲ್ಲಿಂದ ರಾಜೀವ್ ಗಾಂಧಿ, ಅದೆಲ್ಲ ಇಟಾಲಿ ಅವ್ರಿಗೂ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ. ಪಾಪ ಮಹಾತ್ಮ ಗಾಂಧಿಗೂ ಈ ಗಾಂಧಿಗಳಿಗೂ ಸಂಬಂಧ ಏನು? ಈ ಗಾಂಧಿಗಳು ಅವ್ರಿಗೂ ಸಂಬಂಧ ಏನು? ಪಾಪ ಮಹಾತ್ಮ ಗಾಂಧಿ ಜನ್ಮ ಕೊಟ್ಟ ಮಕ್ಕಳು ಅದೆಲ್ಲವರೇ ಅಂತ ಯಾರು ನೆನ್ಕೊಳ್ಳಿಲ್ಲ ಕಾಂಗ್ರೆಸ್ನವರು.
ಪಾಪ ಈಗ ಮಹಾತ್ಮ ಗಾಂಧಿ ಅನ್ಕೊಂಡು ಹೊರಟವ್ರೆ. ಅದೇಂತೋ ವಂಶಸ್ತ್ರ ಅಂತೆ ಸಿದ್ದರಾಮಯ್ಯನವರು. ಗಾಂಧಿ ವಂಶಸ್ತ್ರ ಅಂತಲ್ಲ ಸರ್, ಮನೆಯಲ್ಲ ಕೇಳಿದೆ. ಗಾಂಧಿ ವಂಶಸ್ಥರು ನಾವು ಅಂತಾರೆ. ಸಿದ್ದರಾಮಯ್ಯರು ಯಾವ ಗಾಂಧಿ ವಂಶಸ್ತ್ರ ಆದ್ರೂ ನಾವು ನೀವೇನ ಗಾಂಧಿ ವಂಶಸ್ಥರು ಅಂತ ಹೋಗ್ತೇವೆ. ಎಲ್ಲಿದೆ ಈ ರಾಜ್ಯ? ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೇನೆ, ಉಳಿಸಿ ಈ ರಾಜ್ಯನ. ಪಾಪ ಅದೆಂಥದ್ದು BJP ಅವರು 40% ಅಂತ ಹೇಳಿ ನಿಮಗೆಲ್ಲ ತಲೆ ಕೆಡಿಸಿ 136 ಸೀಟ್ ಗೆದ್ದರು, ಕೊಟ್ರಿ. ಆ 136 ತಗೊಂಡು ನಿಮಗೀಗ ಗೋವಿಂದ 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 ಅಂತ ಉಳಿಸರ್ ನೀವೇ ಉಳಿಸ್ಬೇಕು, ನಮ್ಮ ಕೈಲಂತೂ ಇಲ್ಲ. ಉಳಿಸ್ಕೊಂಡ್ರಿ ರಾಜ್ಯದ 6.5 ಕೋಟಿ ಜನ ನೀವು ಉಳಿಸ್ಬೇಕಷ್ಟೆ. ಇಲ್ಲೇ ಇದ್ರೆ ಈ ರಾಜ್ಯ ಯಾವ ಒಂದು ಕರ್ನಾಟಕದಲ್ಲಿ ಆಡಳಿತ ಅಂದರೆ ಇಡೀ ದೇಶ ಮೆಚ್ಚುತ್ತಾ ಇದ್ರು ಅಂತ ರಾಜ್ಯ ಇವತ್ತು ಇಂಥ ಕೆಟ್ಟ ರಾಜ್ಯ ನಾವು ನೋಡಿಲ್ಲ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಏನಾಗ್ತಾ ಇದೆ. ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೇನೆ. ಈ KR ನಗರದ ನನ್ನ ತಂದೆ ತಾಯಂದಿರ ಈ ಒಂದು ಮೈದಾನದಿಂದ ಕೈ ಜೋಡಿಸಿ ರಾಜ್ಯ ಉಳಿಸಿ. ಯಾರನ್ನಾದರೂ ಮುಖ್ಯಮಂತ್ರಿ ಮಾಡ್ಕೊಳ್ಳಿ, ಒಳ್ಳೆ ಸಂಸ್ಕೃತಿ ಇರೋರನ್ನ, ಒಳ್ಳೆಯ ಒಂದು ರಾಜ್ಯದ ಅಭಿವೃದ್ಧಿ ಬಡವರ ಪರವಾಗಿ ಇವತ್ತು ಒಳ್ಳೆಯ ಕೆಲಸ ಮಾಡ್ತಕ್ಕಂಥವ್ರನ್ನ ಆಯ್ಕೆ ಮಾಡ್ತಕ್ಕಂಥದ್ದಕ್ಕೆ KR ನಗರದಿಂದಲೇ ಮುಂದಿನ ದಿನಗಳು ನಿಮ್ಮ ನಿರ್ಣಯ ಮಾಡಿ. ಇವತ್ತು ಸಾರಾ ಮಹೇಶ್ ಅವ್ರಿಗೆ ಒಂದು ಮಾತು ಹೇಳ್ತೇನೆ, ಚುನಾವಣೆ ಸೋತಿರ್ಬೋದು, ನಿಮ್ಮಿಂದ ಇನ್ನೂ ಬಹಳ ಕೆಲಸ ಆಗೋದಿದೆ, ಬಹಳ ಕೆಲಸ ಆಗೋದಿದೆ. ನಿರಾಸೆ ಆಗೋದು ಬೇಡ. ನಾನು ಸೋತಿದ್ದೀನಿ, ವಿಶ್ವನಾಥ್ ಅವರು ಸಲ ಸೋತಿದ್ದೀವಿ. ನಾವು ಹೆದರಬೇಕಾಗಿಲ್ಲ. ಸೋಲು ಗೆಲುವು ನಾವು ಸಮಚಿತವಾಗೇ ತೆಗೆದುಕೋಬೇಕು. ದಯವಿಟ್ಟು ಸಾರಾ ಮಹೇಶ್ ಅವರು ಕಠಿಣವಾದಂಥ ನಿರ್ಧಾರ, ಹೋಗ್ತೀನಿ ರಾಜಕೀಯ ಬೇಡ ಅಂತಾನೆ. ಈಗಲೂ ಯಾರಾದರೂ ಹತ್ರ ಮನೆ ಮುಂದೆ ಬಂದರೆ, ಈಗಲೂ ಯಾರಾದರೂ ಮನೆ ಹತ್ರ ಬಂದರೆ, ಇವತ್ತು ಯಾರಾದರೂ ಚುನಾವಣೆ ಸೋತ ಮೇಲೂ ನಿಮ್ಮ ಕಷ್ಟ ಸುಖಕ್ಕೆ ಧ್ವನಿಯಾಗಿರೋರು ಯಾರು? ನನಗೆ ಗೊತ್ತು. ಕೋವಿಡ್ ಪೀರಿಯಡ್ನಲ್ಲಿ ನಾನೇ ಬಂದೆ. ಅವತ್ತು ಅವನ ಹತ್ರ ದುಡ್ಡಿಲ್ಲ, ತಗೊಂಡೋಗಿ ಒಂದು ಆಸ್ತಿ ಯಾವುದೋ ಬ್ಯಾಂಕ್ನಲ್ಲಿ ಪ್ಲೆಡ್ಜ್ ಮಾಡಿ 1.5 ಕೋಟಿ ಸಾಲ ತಂದು ಕೋವಿಡ್ನಲ್ಲಿ ಸಂಕಷ್ಟದಲ್ಲಿದ್ದಂಥ ಬಡ ಕುಟುಂಬಗಳಿಗೆ ನೆರವು ಕೊಟ್ಟಂಥ ಈ ವ್ಯಕ್ತಿಯಲ್ಲಿ ಅದಂತೂ ಚುನಾವಣೆಯಲ್ಲಿ 3 ಬಾರಿ ಸೋತು ಬಿಟ್ಟಿದ್ದೀನಿ. ಈ ಸಲ ನೀವು ಓಟ್ ಆಗದೆ ಇದ್ರೆ ವಿಷ ತಗೊಂಡ್ಬಿಡ್ತೀನಿ. ಇದಕ್ಕೆಲ್ಲ ನೀವು ಓಟ್ ಆಗದ ಬೇಡ. ದಯವಿಟ್ಟು ನೋಡಿ, ಎಲ್ಲ ಸಮಾಜದ ಬಂಧುಗಳಿಗೆ ಮನವಿ ಮಾಡ್ತೀನಿ, ಅಂಥ ವ್ಯಕ್ತಿಗಳನ್ನ ಕಳ್ಕೋಬೇಡಿ, ದಯವಿಟ್ಟು ಕಳ್ಕೋಬೇಡಿ. ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರಿಗೂ ನನ್ನ ನಮಸ್ಕಾರ. ಓಟನ್ನು ಕೊಟ್ಟು ನನಗೆ ಆಶೀರ್ವಾದವನ್ನು ಮಾಡಿ ಅವತ್ತು ಈ ಸ್ಟೇಜ್ನಲ್ಲಿ ನನ್ನನ್ನು ದೇವೇಗೌಡ ಸಾಹೇಬರು, ಕುಮಾರಣ್ಣರವರು, ಚಿಕ್ಕಮಾದಣ್ಣರವರು, ಇನ್ನೂ ಅನೇಕ ಮುಖಂಡರುಗಳು, ಜೊತೆಗೆ ನಮ್ಮೆಲ್ಲರ ಗೌರವಾನ್ವಿತ ಹಿರಿಯರಾದಂಥ ಸನ್ಮಾನ್ಯ ದಿವಂಗತ ನಂಜಪ್ಪನವರು ನನ್ನ ಹೆಸರನ್ನ ಅವತ್ತು ಘೋಷಣೆಯನ್ನು ಇಲ್ಲೇ ಮಾಡಿ ಹೋದರು. ಅವತ್ತಿಂದ ಕೃಷ್ಣರಾಜನಗರದ ಜನತೆಯ ಮನೆಯ ಮಗನಾಗಿ, ಸ್ನೇಹಿತನಾಗಿ, ಸಹೋದರನಾಗಿ, ನಿಮ್ಮ ಮನೆಯ ಸೇವಕನಾಗಿ ಮಾಡುವ ಕೆಲಸವನ್ನ 20 ವರ್ಷ ಸುತ್ತಿದ್ದೀನಿ. 20 ಲಕ್ಷ ಕಿಲೋಮೀಟರ್ ಸುತ್ತಿದ್ದೀನಿ. ಒಂದೊಂದು ಹಳ್ಳಿಗೆ ನಾನು ಎಷ್ಟು ಸಾರಿ ಬಂದೀನಿ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ನನ್ನ ನಾಯಕರು ಇವತ್ತು ಕುಮಾರಣ್ಣವರು ಹೇಳಿದ್ರು, ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಕುಮಾರಣ್ಣ ಯಾವತ್ತೂ ರಾಜಕಾರಣವನ್ನು ಮಾಡಲಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇವತ್ತೇನಾದರೂ ಒಬ್ಬ ಈ ದೇಶದ ಪ್ರಧಾನಮಂತ್ರಿಯ ಮನೆಗೆ, ಮಾಜಿ ಪ್ರಧಾನಮಂತ್ರಿಯ ಮನೆಗೆ ನೇರವಾಗಿ ಬೆಡ್ರೂಮ್ನಲ್ಲಿ ಒಬ್ಬ ಕಾರ್ಯಕರ್ತ ಹೋಗಿ ಮಾತನಾಡಬಹುದು ಅನ್ನುವಂಥ ಒಂದು ಶಕ್ತಿ ಇದ್ರೆ ಅದು ದೇವೇಗೌಡರಿಗೆ ಮಾತ್ರ, ಆ ಮನೇಲಿ ಮಾತ್ರ. ಅದು ಬಿಟ್ರೆ
ಒಬ್ಬ ಕೇಂದ್ರದ ಮಂತ್ರಿ ಇವತ್ತು 7ರಿಂದ 8ನೇ ಸ್ಥಾನದಲ್ಲಿ ಇರ್ತಕ್ಕಂಥ 2 ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವರು ಕುಮಾರಣ್ಣ ಅಂತೇಳಿ ಕೈ ಹಿಡಿದು ಎಳೆದು ಮಾತನಾಡಿಸುವಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ ತಾಯಿಗೆ ಇರ್ತಕ್ಕಂಥ ಶಕ್ತಿ ಅದು ಕುಮಾರಣ್ಣವ್ರಿಗೆ ಮಾತ್ರ. ನೀವೆಲ್ಲ ಅನ್ಕೊಂಡಿದ್ದೀರಿ ಏನು ಮಹೇಶ ಜಿಲ್ಲಾ ಪಂಚಾಯತಿದು ಇನ್ನೂ ಅನೌನ್ಸ್ ಮಾಡಿಲ್ಲ, ತಾಲೂಕ್ ಪಂಚಾಯತಿನೂ ಅನೌನ್ಸ್ ಮಾಡಿಲ್ಲ. ಇವತ್ತು 25,000 ಜನಕ್ಕೆ ಅದರಲ್ಲೂ ನಾನ್ ವೆಜ್ಜು ಊಟ ಕರೆಸಿ ವೆಹಿಕಲ್ ಮಾಡಿಸಿ ಕುಮಾರಣ್ಣವ್ರಿಗೆ ಇಂಥ ಒಂದು ಅದ್ಧೂರಿಯಾದಂಥ ಸನ್ಮಾನವನ್ನು ಮಾಡ್ತಾ ಇದ್ರಲ್ಲ, ಕಾರಣ ಏನು? ಅದಕ್ಕೆ ಕಾರಣ ಇದೆ. ನಾನು ಶಾಸಕ ಆದಾಗ ಮಾಡಿದ್ರೆ ಯಾರ ಹತ್ರ ಕೈ ಚಾಚವನೆ, ಯಾರೋ ಕಾಂಟ್ರಾಕ್ಟರ್ ತಂದು ಕೊಟ್ಟವ್ರೆ, ಅಥವಾ ಕುಮಾರಣ್ಣ ಮುಖ್ಯಮಂತ್ರಿಯಾಗಿ ಏನೋ ಮಾಡಿಬಿಟ್ಟವ್ರೆ, ಅದಕ್ಕೋಸ್ಕರ ಕಳೆದೊಂದು ಊಟ ಹಾಕ್ಬಿಟ್ಟಕ್ಕಲ್ಲ ಅನ್ನೋರು. ಆದರೆ ಹೋಗಿದ್ದೀನಿ, ನನ್ನ ನಾಯಕ ಕುಮಾರಣ್ಣವ್ರ ಜೊತೆ 7-8 ಸಾರಿ ಡೆಲ್ಲಿಗೆ ಹೋಗಿದ್ದೀನಿ. ಯಾಕೆ ಹೋಗಿದ್ದೀನಿ ಗೊತ್ತಾ? ಅವತ್ತು ದೇವೇಗೌಡರು ಸಾಹೇಬರು ಈ ರೈಲ್ವೆ ಸ್ಟೇಷನ್ನ ಟ್ರೈನಿಂದ ಬಂದು ಮೇಲ್ಗಡೆ ತಗೊಬಂದು ರೈಲ್ವೆ ಸ್ಟೇಷನ್ ಮಾಡಿ 22 ಎಕರೆ ಬಿಟ್ಟಿದ್ರಲ್ಲ, ಅಲ್ಲಿ ಒಂದು RPF ಸೆಂಟರ್ನ ಮಾಡ್ಕೊಡ್ಬೇಕು ಅಂತ ಕೇಳೋಕ್ಕೋಸ್ಕರ ಹೋಗಿದ್ದೀವಿ. ಅವತ್ತು ಕರ್ಕೊಂಡೋಗಿ ರೈಲ್ವೆ ಮಿನಿಸ್ಟರ್ ಜೊತೆ ಮಾತನಾಡಿ ಈಗ ಬಜೆಟ್ಗೆ ಸೇರಿಸುವಂತ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ರೈತರು ಶ್ರೀಯಾಪಟ್ಟಣ ಮಾದೇವಣ್ಣ, ಹರೀಶ್ ಡೆಲ್ಲಿ ಕರ್ಕೊಂಡೋದ್ರು. ಮಂಚಳಿಯಿಂದ ಮಿರ್ಲೆ ಮೇಲೆ ಸಾಲಿಗ್ರಾಮ ರೋಡ್ ಸೇರುವಂಥದ್ದು, ಮತ್ತೆ ಅರ್ಕೇಶ್ವರನ ದೇವಸ್ಥಾನದಿಂದ ಹೊಸೂರ್ ಮೇಲೆ ಕರ್ತಾಳ್ ಮೇಲೆ ಮುಖ್ಯ ರಸ್ತೆ ಸೇರುವಂಥದ್ದು. ಇದೆರಡನ್ನು ಸಹ ಕುಮಾರಣ್ಣರವರು NH ನಲ್ಲಿ ಸೇರಿಸಲಿಕ್ಕೋಸ್ಕರ ಈಗಾಗಲೇ ಪ್ರಪೋಸಲ್ನ ಕೊಟ್ಟಿದ್ದಾರೆ. ದೇವೇಗೌಡ ಸಾಹೇಬ್ರ ಆಶೀರ್ವಾದದಿಂದ, ಕುಮಾರಣ್ಣರವರ ಸಹಕಾರದಿಂದ, ರೇವಣ್ಣವರ ಸಹಕಾರದಿಂದ, ನಮ್ಮೆಲ್ಲರ JDSನ ನಮ್ಮೆಲ್ಲರ ಆಶಾ ಕಿರಣ, ನಮ್ಮೆಲ್ಲರ ಯುವ ಶಕ್ತಿ ಈ ರಾಜ್ಯವನ್ನ ಕುಮಾರಣ್ಣರವ್ರಿಗೆ ಹೇಗೆ ವಿಶಾಲ ಹೃದಯ ಇದೆಯೋ ಅದೇ ರೀತಿ ನಮ್ಮೆಲ್ಲರನ್ನ ಒಟ್ಟಿಗೆ ತಗೊಂಡೋಗುವಂತಹ ಒಂದು ಯುವ ಶಕ್ತಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು. ಯಾರೇ ನಿಂತಿದ್ರು ಗೆಲ್ಲುವಾಗ ಮಾತ್ರ ನಾನು ಅಂತ ಬರ್ತಾರೆ. ಸೋತ್ರ ಪರವಾಗಿಲ್ಲ, ನಾನು ಪಕ್ಷನ ಉಳಿಸ್ಬೇಕು ಅಂತೇಳಿ ಅವತ್ತು ದಿಟ್ಟತನದಿಂದ ಕೊನೆ ಕ್ಷಣದಲ್ಲಿ ಕದ್ದೋದಂತ ಅಭ್ಯರ್ಥಿ ವಿರುದ್ಧವಾಗಿ ಒಪ್ಕೊಂಡ್ರಲ್ಲ, ಅವರು ನಮ್ಮ ಪಕ್ಷದ ನಾಯಕ. ಕೆಲವರು ಹೇಳ್ತಾರೆ ನಮ್ಮ ಪಕ್ಷಕ್ಕೆ ನಿಮ್ಮಂತ ಪುಣ್ಯಾತ್ಮ ತಂದೆ ತಾಯಿಯಂದ್ರು ಶಕ್ತಿ ಏನಿದ್ದೀರಿ, ಕೆಲವು ಶಾಪನೂ ಇದೆ. ಗ್ರಾಮ ಪಂಚಾಯತಿ ಮೆಂಬರ್ ಆಗ್ತೀವಿ, ಜಿಲ್ಲಾ ಪಂಚಾಯತಿ ಆಗಬೇಕು, ಜಿಲ್ಲಾ ಪಂಚಾಯತಿ ಆಗ್ತೀವಿ MLA ಆಗಬೇಕು, MLA ಆದ್ಮೇಲೆ ಮಂತ್ರಿ ಆಗಬೇಕು, ಮಂತ್ರಿ ಆದ್ಮೇಲೆ ಚೆನ್ನಾಗಿ ಮೇಯ್ಬೇಕು. ಮೇಯಕ್ಕೆ ಸಿಗದೆ ಇದ್ದಾಗ ಗ್ರಾಮ ಪಂಚಾಯತಿಯಿಂದ ಮಂತ್ರಿ ತನಕ ಮಾಡೋರಲ್ಲ ಅವ್ರನ್ನೇ ತಗೊಂಡು ಗುಂಬೇಕು. ಏನ್ ಕರ್ಮನ್ರಿ, ಏನ್ ಕರ್ಮ. ಆದ್ರೆ ದೇವೇಗೌಡ ಸಾಹೇಬ್ರು, ಕುಮಾರಣ್ಣರವರು, ನಿಖಿಲ್ ಕುಮಾರಸ್ವಾಮಿ ಅವರು, ಈ ರಾಜ್ಯದಲ್ಲಿರ್ತಕ್ಕಂಥ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರು ತಾಯಂದ್ರು ಇರೋವರಿಗೆ ಈ ಪಕ್ಷನ ಯಾವತ್ತೂ ಕೂಡ ಯಾರು ಮುಟ್ಟಕ್ಕಾಗಲ್ಲ. ನಿಮ್ಮೆಲ್ಲರಿಗೆ ಗೊತ್ತಿದೆ, ನನ್ನ 3 ಸತಿ MLA ಮಾಡಿದ್ರಿ. ವಿಶ್ವನಾಥ್ ಅವ್ರು ಇಲ್ಲೇ ಕೂತವ್ರೆ, ನಮ್ಮ ಹಿರಿಯರು. ನಾನು ಅವ್ರಿಗೆ ಚುನಾವಣೆಗೆ ಬಂದಾಗ ಮಹೇಶ 25 ಲಕ್ಷ ಇಸ್ಕೊಂಡ್ಬಿಟ್ಟು ನಮ್ಮ ಮಾದೇವನ್ ಸೋಲ್ಸಕ್ಕೆ ಬಂದ್ಬಿಟ್ಟವನಕ್ಕಲ್ಲ ಅಂತ ಅಪಪ್ರಚಾರ ಮಾಡಿದ್ರು. ನೀವು ನನಗೆ ಕರ್ಕೊಂಡ್ ಬಂದಿದ್ದೀರಿ ಅಂತ BJP ಬಂದಲ್ಲ, ಆಗ್ನೂ ಮಾಡಿದ್ರು. ಆದ್ರೆ 3 ಬಾರಿ ಸನ್ಮಾನ್ಯ ದಿವಂಗತ ನಂಜಪ್ಪನವರಂತ ಸನ್ಮಾನ್ಯ ಕಂಟಿನ್ಯೂಸ್ 3 ಸಾರಿ ಗೆಲ್ಲಿಸ್ಲಿಲ್ಲ. ಒಬ್ಬ ಉಪನ್ಯಾಸಕ ಮಗನ್ನ, ಅದು ಒಂದು ಪ್ರಾದೇಶಿಕ ಪಕ್ಷದಿಂದ 3 ಬಾರಿ ಗೆಲ್ಸಿದ್ರಿ. ನಿಮ್ ಋಣ ಇದೆ. ನಾನು ಬದುಕಿರೋ ತನಕ ನನಗೆ ಗೊತ್ತಿರೋದು ಒಂದೇ,
ಅವತ್ತು 18 ವರ್ಷ ಬಿಜೆಪಿಲಿದ್ದೆ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ. ಇವತ್ತು ನಾನು ನನ್ನ ಕುಟುಂಬ ಬದುಕಿರೋ ತನಕ ಕುಮಾರಣ್ಣವ್ರ ಜೊತೆ ಇರ್ತೀನಿ. ನನಗೆ ಯಾವ ಆಸೆನೂ ಇಲ್ಲ. ನನಗಿರೋದು ಒಂದೇ ಒಂದು ಆಸೆ, ಈ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಮತ್ತೆ JDS ಸಂಯುಕ್ತ ಆಶ್ರಯದಲ್ಲಿ ಮತ್ತೊಮ್ಮೆ ಈ ರಾಜ್ಯ ಉಳಿಬೇಕು, ಕುಮಾರಣ್ಣವರು ಮುಖ್ಯಮಂತ್ರಿ ಆಗಬೇಕು. ಗೆಯೋ ಎತ್ತೆ ಆಗೋ, ಮೇಯೋ ಎತ್ತೆ ಆಗೋ, ಅರ್ಧ ಮೇಯೋ ಎತ್ತೆ ಆಗೋ, ಮೇಯ್ಕೊಂಡು ಸುಮ್ಮನಿರೋವೆ ಆಗೋ, ಮೇಲ್ಬಿಟ್ಟು ಚೆನ್ನಾಗಿ ಹಿಂದ್ಗಡೆಯಿಂದ ಗುಂಬವೇ ಆಗೋ, ಎಲ್ಲಾನು ಅರ್ಥ ಮಾಡ್ಕೊಂಡಿದ್ದೀನಿ. ಆದರೆ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ರಾಜ್ಯ ಉಳಿಸಿ. ಈ ರಾಜ್ಯ ಉಳಿಬೇಕು ಅಂದರೆ ಈ ದೇಶ ನಿಖಿಲ್ ಕುಮಾರಸ್ವಾಮಿರವರ ನಾಯಕತ್ವ ಬೇಕು. ಬಹಳಷ್ಟು ಜನ ಹೇಳ್ತಾರೆ ನಿಖಿಲ್ ಅವರು ರಾಜ್ಯಾಧ್ಯಕ್ಷ ಆಗಬೇಕು. ನಿಖಿಲ್ ಅವರೆಲ್ಲರೂ ಹೇಳ್ತಾ ಇರೋದು ರಾಜ್ಯಾಧ್ಯಕ್ಷನ್ ಮಾಡೋದು ಶಾಸಕರುಗಳಲ್ಲ, ನಮ್ಮಂತ ಕಾರ್ಯಕರ್ತರು ಮತ್ತೆ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರುಗಳು. ಹರೀಶ್ ಹೇಳ್ತಾವ್ರೆ, ನಾವು ಹೇಳ್ತಾ ಇದೀವಿ, ಈ ರಾಜ್ಯದಲ್ಲಿ ಕುಮಾರಣ್ಣವರು ಕೇಂದ್ರದಲ್ಲಿ ಇರೋದ್ರಿಂದ ಈ ರಾಜ್ಯದ ನಾಯಕತ್ವ ಉಳಿಬೇಕು ಅಂದ್ರೆ ನೀವು ಸಮಯನ ಕೊಡಬೇಕು. ಒಂದೊಂದು ಕ್ಷೇತ್ರದಲ್ಲಿ 15ರಿಂದ 20 ಸಾವಿರ ಮೆಂಬರ್ಶಿಪ್ ಆಗಬೇಕು. ನೀವೇನು ಹೇಳ್ತಾ ಇದ್ದೀರಿ, ನಾನು ಆಯ್ಕೆಯಿಂದನೇ ಆಗಬೇಕು ಅಂತೇಳಿ ನೀವೇನು ಹೇಳ್ತಾ ಇದ್ದೀರಿ, ಅದರಂತೆ ನಾವೆಲ್ಲರೂ ಸೇರಿ ಒಮ್ಮತದಿಂದ ಕೃಷ್ಣರಾಜನಗರದಲ್ಲಿ ಹರೀಶ್ ಹೆಂಗೆ ಹೇಳ್ತಾರೆ ಹಂಗೆ ನಾವು ಕೂಡ ನೀವು ಅಧ್ಯಕ್ಷ ಆಗಬೇಕು ಪಕ್ಷದ ಉಳಿಗೋಸ್ಕರ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾನು ಕೆಲವ್ರಿಗೆ ಸ್ವಲ್ಪ ಕಟುವಾಗಿ ಹೇಳಿದೆ. 5 ನಿಮಿಷ ಮಾತಾಡಬೇಕು, ಕಾರಣ ಇದೆ. ಇಲ್ಲಿ ನಾವೆಲ್ಲ ನಾನು ಮಾತಾಡ್ತಲೇ ಇರ್ತೀನಿ. ನನ್ನ ನಾಯಕರು ಕುಮಾರಣ್ಣವ್ರು ಮಾತಾಡಬೇಕು, ನೀವೆಲ್ಲ ಕಾಯ್ತಾ ಇದ್ದೀರಿ. ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡಬೇಕು. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮಾತಾಡಿಸ್ಬೇಕು. ನಾವೆಲ್ಲರೂ ನೋಡಿದ್ದೀರಿ. ಆದರೆ ಬೇರೆಯವ್ರಾದ್ರೆ ಏನ್ ಮಾಡ್ತಾರೆ ಗೊತ್ತಾ, ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ನಾನು ಹೇಳೋದೆಲ್ಲ ಹೇಳ್ಬಿಟ್ಟು ಆಮೇಲೆ ಕುಮಾರಣ್ಣವೇ ನಿಖಿಲ್ ಹೇಳಿ ಅಂತಾರೆ. ನಂದು ಅದಲ್ಲ, ನಂದು ಸ್ವಾಮಿನಿಷ್ಠೆ. ಹೇಳೋದೆಲ್ಲ ಕುಮಾರಣ್ಣ ಹೇಳಿ, ಉಳಿದಿದ್ನ ನಾವು ಬಂದು ನಿಂತು ಕೈ ಮುಗಿತೀವಿ. ಇದು ನಮ್ಮ ಉದ್ದೇಶ. ನಾನು ಯಾವತ್ತೂ ಕೊನೆಯಲ್ಲೇ ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಊಟ ಮಾಡ್ಕೊಂಡು ಹೋಗ್ಬೇಕು. ಮೊದಲನೇದು, ಈ ಯಾರ್ಯಾರು ಸಮಾಜದವ್ರು ಸನ್ಮಾನ ಮಾಡಬೇಕು ಅಂತ ಬಂದಿದ್ದೀರಿ ಅವ್ರನ್ನೆಲ್ಲ ಕರೆದು ಹಾರ ಹಾಕಿಸ್ತೀವಿ. ಜೊತೆಗೆ ಮನವಿನೂ ಕೂಡ ಸಿಗೋ. ಮಹೇಶು ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕು, ಅವನ ಅವಶ್ಯಕತೆ ಇದೆ ಅಂತ. ವಿಶ್ವನಾಥ್ ಅವ್ರನ್ನ ಕೂರಿಸ್ಕೊಂಡೇ ಹೇಳ್ತಾ ಇದ್ದೀನಿ. 20 ವರ್ಷ ಒಬ್ಬರ ಮೇಲೆ ಒಬ್ರನ್ನ ಎತ್ಕಟ್ಟಿ ನೀವು ಕೊಟ್ಟಿರೋ ಹಣದಿಂದ ರಾಜಕಾರಣ ಮಾಡಲಿಲ್ಲ ರೀ. ನಾನು ಈ ಕ್ಷೇತ್ರದಲ್ಲಿ ವಿಶ್ವನಾಥ್ ಅವ್ರ ಹೆಂಗೆ ಪ್ರಾಮಾಣಿಕತೆನ ಉಳಿಸ್ಕೊಂಡಿದ್ದಾರೆ, ನಂಜಪ್ಪನವ್ರು ಹೆಂಗೆ ಪ್ರಾಮಾಣಿಕತೆನ ಉಳಿಸ್ಕೊಂಡಿದ್ರು, ಅದೇ ಥರ 20 ವರ್ಷ ಮೈಸೂರಲ್ಲಿ ದುಡಿದು KR ನಗರದಲ್ಲಿ ಸೇವೆ ಮಾಡಿದೆ. ಬಿಟ್ರೆ ನಿರ್ಲೆ, ಸಾಲಿಗ್ರಾಮ, ಹೆಬ್ಬಾಳು, ಬೇರಿಯ ಯಾವ್ದಾದ್ರು ಒಂದು ರೋಡಲ್ಲಿ ಕೈ ತೋರಿಸಿದ್ರೆ ಇಲ್ಲೇ ಹೋಯ್ತಾವ್ ನೋಡ ನಮ್ಮ ಸಾರಾ ಮಹೇಶ ಅಂತ ಅನ್ನೋರಿ. MLA ಅಂತ ಯಾವತ್ತೂ ಹೇಳಿಲ್ಲ. ಕುಮಾರಣ್ಣ ಹೇಳಿದ್ರು, ಕರೋನಾದಲ್ಲಿ ಇಲ್ಲೇ ನಮ್ಮ ಬಸಂತ್ ಕೂತವ್ರೆ 10 ಕೋಟಿ, ಅವ್ರು 7 ಕೋಟಿ ಸಾಲ ಕೊಟ್ರು ಬ್ಯಾಂಕಿಂದ. ಫ್ರೀ ಕೊಟ್ಟಿಲ್ಲ, ಆಸ್ತಿ ಬರ್ಸ್ಕೊಂಡು ಕೊಟ್ರು. ಯಾಕಂದ್ರೆ ಬ್ಯಾಂಕ್ ಅಲ್ಲ, ಅಧ್ಯಕ್ಷರು ಫ್ರೀ ಕೊಟ್ರು. ಅವ್ರಿಗೆ ಬಿಟ್ಟಿರ ನೀವು 2 ಕೋಟಿ, 10 ಕೋಟಿ ಅವತ್ತು ಗಾರ್ಮೆಂಟ್ಸ್ 10 ಕೋಟಿ. ಅಥವಾ ಬಹಳಷ್ಟು ಕುಮಾರಣ್ಣ ಎದುರಿಗೆ ಹೇಳ್ತಾ ಇದ್ದೀನಿ, ಇದು ಎದುರಿಗೆ ಹೇಳ್ತಾ ಇದ್ದೀನಿ. ನೀವೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿದ್ದು ನಿಜ. ಏನು ಯಾರು ಸೋತಿಲ್ವಾ, ಇದಕ್ಕೆ ಹಿಂಗಾಡ್ತಾನೆ ಅಂತ ನಮ್ಮ ಲೀಡರ್ಗಳು ಮಾತಾಡೋರೆ. ನನ್ನ ಕಿವಿಗೆ ಬಿದ್ದದೆ.
ಒಬ್ರನ್ನ ಒಬ್ಬಗೆ ಎತ್ಕಟ್ಟಿ ಕಾಂಟ್ರಾಕ್ಟ್ ತಗೋ ಇಲ್ಲ ಕೆಲಸ ಕೊಡಿಸ್ತೀನಿ ಅಂತಲೋ ಇಲ್ಲ ಬೇರೇನೋ ಹೇಳಿ ನಾನು ರಾಜಕಾರಣ ಮಾಡಿಲ್ಲ ರೀ ತಾಲೂಕಲ್ಲಿ. ಸ್ಕೂಲ್ ಮಕ್ಳ ಥರ ಟಿಫನ್ ಬಾಕ್ಸಲ್ಲಿ ಕಾರಲ್ಲಿ ಊಟ ತಗೊಂಡೋಗಿ 20 ವರ್ಷ ರಾಜಕಾರಣ ಮಾಡಿದೆ. ಕಾಲ್ ಕಟ್ಟವ್ರಿಗೆ, ವಿಷ ಕುಡಿತೀನಿ ಅನ್ನೋರಿಗೆ, ಅಯ್ಯೋ ನನ್ನ ಗಂಡ ಒಳೆ ಬಿದ್ಬಿಡ್ತಾನೆ ಅನ್ನೋರಿಗೆ ನೀವು ಓಟ್ ಕೊಡೋದಾದ್ರೆ ಸೋಲು ಗೆಲುವು ನಿಜ ಅಂತಾರ. ಯಾಕೆ ಬೇಕು ರಾಜಕಾರಣ? ದುಡ್ಡು ಹೊಡೆಯೋರಿಗೆ ರಾಜಕಾರಣ? ಅಥವಾ ಹೇಳಿ ಎಷ್ಟು ಜನ ಇದ್ದೀರಿ ಒಬ್ರು ವ್ಯರ್ಥವ್ರ ಕೈ ಚಾಚಿದ್ದೀವಿ. ಆದ್ರಿಂದ ನನ್ನನ್ನು ಬೇಡ ಅಂತ ಅಂದ್ಕೊಂಡಿದ್ದೀರಿ. ನನಗಿನ್ನ ಉತ್ತಮವಾಗಿರೋನು ಕೆಲಸ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀರಿ. ಮಾಡಲಿ ಬಿಡಿ. ಅದಕ್ಕೋಸ್ಕರ ನನ್ನ ಜನಕ್ಕೆ ನಾನು ಬೇಡ. ಆದರೆ ಒಂದು ಮಾತ್ರ ನಿಜ, ನಾನು ಬದುಕಿರೋವರೆಗೆ ಕುಮಾರಣ್ಣರವರ ಸೇವಕನಾಗಿ ಈ ತಾಲೂಕಿನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಯಾವ್ಯಾವ ಪಕ್ಷಕ್ಕೆ ಚೂರಿ ಹಾಕವೆ, ಯಾವ್ಯಾವ ಪಕ್ಷಕ್ಕೆ ಉಣ್ಬಿಟ್ಟು ಗುಂಬಿಟ್ಟು ಹೋಗವೆ, ಅವಕ್ಕೇನು ಸಿಕ್ತಂಗೆ ನೋಡ್ಕೊಳ್ಳೋದೇ ನನ್ನ ಕೆಲಸ. ನಾನು ಬದುಕಿರೋ ತನಕ ಈ ಕ್ಷೇತ್ರದಲ್ಲಿ ನಡೀತದೆ, ನನ್ನ ನೇತೃತ್ವದಲ್ಲೇ ಚುನಾವಣೆ ನಡೀತದೆ. ಇಷ್ಟು ಹೇಳಿ ನೀವೆಲ್ಲ ಏನು ಬಂದಿದ್ದೀರಿ ನೋಡಿ. ಈಗ ಮನೆ ಕುಮಾರಣ್ಣ ಬಂದಿದ್ರು ಚಂದ್ಗಾಲ್ಗೆ, ಪಾಪ ಒಂದು 8 ವರ್ಷದ ಮಗು ಬಿಟ್ಟು ಸತ್ತೋಯ್ತು. ಕುಮಾರಣ್ಣವ್ರು 1 ಲಕ್ಷ ರೂಪಾಯಿ ಈಗ ಅವ್ರಿಗೆ ಬಾಂಡ್ ಕೊಡ್ತಾವ್ರೆ. ಅದು ಅಲ್ಲ, ನಮ್ಮ ನಾಯಕ ಸಮಾಜ ಅವರೆಲ್ಲ ಇಲ್ಲಿ ಗಳಿಗೆಕೆರೆ ಆ ಮಗುಗೆ ಗಳಿಗೆಕೆರೆ ಡಿಪಾಸಿಟ್. ಇಷ್ಟು ಹೇಳಿ ರವಿ ಅವ್ರ ಮಗು ಒಂದು ಮಾತಾಡದೇ ಇದ್ರೆ ಸವಾರಿ ಮಾಡೋದು ಮಾಡ್ತಲೇ ಇರ್ತಾರೆ. ಆದ್ರಿಂದ ಅದೇ ಕುಮಾರಣ್ಣ ಬತ್ತ ಕೇಳಿದ್ರು ಯಾಕೆಲ್ಲ ಅಂಗಡಿಯವ್ರು ಬೀದಿಲಿ ಕೂತವ್ರೆ ಅಂತ. ಅದಕ್ಕೆ ಯಾರೋ ದುಡ್ಡಿಸ್ಕೊಂಡು ಮೇಲ್ಬಿಟ್ಟವ್ರೆ ಕಾರಣ ಕೂತವ್ರೆ ಅಂತ ಹೇಳಿದೆ ನಾನು. ಅದಿರಲಿ, ಅದೇನಾದ್ರು ಆಗಲಿ ಸರಿಯಾಗಿ ಮಾಡ್ತಾರೆ. ಇಷ್ಟು ಹೇಳಿ